ವಿಜಯೇಂದ್ರ ಬೇಡ, ಬೇರೆ ಯಾರನ್ನು ಬೇಕಾದರೂ ಅಧ್ಯಕ್ಷರನ್ನಾಗಿ ಮಾಡಿ. ವಿಜಯೇಂದ್ರ ಹೊರತಾಗಿ ಪರ್ಯಾಯ ನಾಯಕತ್ವಕ್ಕೆ ಒತ್ತಾಯಗಳನ್ನ ಮಾಡ್ಕೊಂಡೇ ಬಂದಿದ್ದಾರೆ. ಈಗಲೂ ಕೂಡ ಅದನ್ನು ಮುಂದುವರಿಸ್ತಾ ಇದ್ದಾರೆ. ಹೈಕಮಾಂಡ್ಗೆ 3 ಪರ್ಯಾಯ ನಾಯಕರ ಹೆಸರನ್ನು ಪ್ರಸ್ತಾಪ ಮಾಡಿದ್ದಾರೆ. ಹೈಕಮಾಂಡ್ಗೆ ಶಿಫಾರಸನ್ನು ಯಾರು ಮಾಡಿದ್ದಾರೆ ಹಾಗಾದ್ರೆ ಅಂತ ಕೇಳಿದ್ರೆ, ಭಿನ್ನರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರು, ತಟಸ್ಥ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರು. ಸೊ ಯಾರ್ಯಾರು ಕೇಳಿದ್ರೆ, ಬಿಜೆಪಿ ರಾಜ್ಯಾಧ್ಯಕ್ಷರು ಯಾರಾಗಬಹುದು? ವಿಜಯೇಂದ್ರ ಅವರು 2023ರಿಂದ ಕೂಡ ಬಿಜೆಪಿಯ ಚುಕ್ಕಾಣಿಯನ್ನು ಹಿಡಿದಿದ್ದಾರೆ. ಅವರಿಗೆ ಎಕ್ಸ್ಟೆನ್ಷನ್ ಸಿಗುತ್ತಾ ಅಥವಾ ಪುನರಾಯ್ಕೆ ಆಗುತ್ತಾ ಒಂದು ಕುತೂಹಲ. ಇನ್ನೊಂದು ಕಡೆಗೆ ಲಿಂಗಾಯತ ಸಮುದಾಯದಿಂದ ಸೋಮಣ್ಣ ಅವರು ಕೂಡ ಇದ್ದಾರೆ ಅಂತ. ಅವ್ರಿಗೆ ಆಸಕ್ತಿ ಇದ್ರೂ ಇವರ ಆಯ್ಕೆಯಲ್ಲಿ ಬಿಜೆಪಿ ಹೈಕಮಾಂಡು ಮೂಲ ಮತ್ತು ವಲಸೆ ಬಂದವರು ಅದನ್ನೆಲ್ಲ ಕನ್ಸಿಡರ್ ಮಾಡುತ್ತಂತೆ, ಗೊತ್ತಿಲ್ಲ. ಒಬಿಸಿ ಬಣದಿಂದ ಒಬಿಸಿ ಸಮುದಾಯದಿಂದ ಸುನೀಲ್ ಕುಮಾರ್ ಅವ್ರನ್ನ ಹೆಸರನ್ನು ಸೂಚಿಸೋ ಕೆಲಸ ಆಗ್ತಾ ಇದೆ. ಯಾಕಂದ್ರೆ ಒಂದು ಅವರು ಸಂಘಟನೆಯಿಂದನೇ ಬಂದವರು. ಅರವಿಂದ್ ಬೆಲ್ಲದ್ ಲಿಂಗಾಯತ ಸಮುದಾಯಕ್ಕೆ ಸಂಬಂಧಪಟ್ಟವ್ರನ್ನೇ ಆಯ್ಕೆ ಮಾಡಬೇಕಂದ್ರೆ ಇವ್ರದ್ದು ಕೂಡ ಒಂದು ಆಪ್ಷನ್ ಇದೆ. ಚೆನ್ನಾಗಿ ಕೆಲಸ ಮಾಡ್ತಾರೆ, ಹೆಂಗಿದ್ದಾರೆ, ಒಂದು ಒಳ್ಳೆ ಫ್ರೆಶ್ ಫೇಸ್ ಅಂತ ತಂದಂಗೆ ಆಗುತ್ತೆ ನಾಯಕತ್ವಕ್ಕೆ ಅನ್ನೋದು ಅವ್ರದ್ದು ಲೆಕ್ಕಾಚಾರ. ಬಟ್ ಇದು ಹೇಗೆ ಸಾಧ್ಯ ಆಗುತ್ತೆ ಅನ್ನೋದು ನೋಡ್ಬೇಕು ನಾವು. ಡೀಟೇಲ್ಸ್ ಕೊಡ್ತಾರೆ ಮಸೂದ್. ಒಂದ್ ಕಡೆಗೆ ಈ ಭಿನ್ನರು ಮತ್ತೆ ತಟಸ್ಥರದ್ದು ಹೇಳಿಕೆಗಳನ್ನ, ಅವರ ಸಾಮರ್ಥ್ಯವನ್ನ ತೂಕಾನೇ ಹಾಕಿದ್ದಿದ್ರೆ ಪ್ರಾಬಬ್ಲಿ ಯತ್ನಾಳ್ ಅವರ ಉಚ್ಚಾಟನೆ ಆಗ್ತಿರ್ಲಿಲ್ಲ. ಅದಾದ ನಂತರ ಸಾಲು ಉಚ್ಚಾಟನೆಗಳೇ ಆಗ್ತಿರ್ಲಿಲ್ಲ. ಸೊ ಈ ವಿರೋಧಿ ಬಣದ ಲೆಕ್ಕಾಚಾರಗಳನ್ನ ಕಡೆಗಣಿಸಿದೆಯಾ ಹಾಗಾದ್ರೆ ಬಿಜೆಪಿ ಹೈಕಮಾಂಡ್ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಮಮತಾ, ಈಗ ಬಿಜೆಪಿ ಭಿನ್ನಮತ ನಾಯಕರು ತಟಸ್ಥರು ಈಗ ಒಂದು ರೀತಿಯಲ್ಲಿ ಒಂದಾಗಿದ್ದಾರೆ. ಈಗಾಗಲೇ ತಟಸ್ಥ ಬಣದ ಅಶೋಕ್ ಅವರು ದೆಹಲಿನಲ್ಲೂ ಕೂಡ ಇದ್ದಾರೆ. ಭಿನ್ನಮತೀಯರು ಅವರ ಆ ಬೇಡಿಕೆ ಏನಿದೆ ಎಲ್ಲವನ್ನು ಕೂಡ ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ. ಮುಖ್ಯವಾಗಿ ಈಗ 3 ಹೆಸರನ್ನ ಹೈಕಮಾಂಡ್ ಮುಂದೆ ಲಿಸ್ಟ್ ಇಟ್ಟಿರುವಂಥದ್ದು. ವಿ ಸೋಮಣ್ಣ ಅವರು, ಲಿಂಗಾಯತ ಸಮುದಾಯದವರು, ಎಲ್ಲರನ್ನೂ ಕೂಡ ಒಗ್ಗೂಡಿಸ್ಕೊಂಡು ಹೋಗ್ತಾರೆ. ಸೋಮಣ್ಣ ಅಂತ ಹಿರಿಯ ನಾಯಕರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ಟರೆ ಪಕ್ಷ ಸಂಘಟನೆ ಆಗುತ್ತೆ, ಮುಂಬರುವಂಥ ಚುನಾವಣೆಗೆ ಸಹಕಾರ ಆಗುತ್ತೆ, ಹೊಂದಾಣಿಕೆ ಸಮನ್ವಯತೆ ಇರುತ್ತೆ, ಗೊಂದಲಗಳು ಸಮಸ್ಯೆಗಳಿರಲ್ಲ, ಮುಖ್ಯವಾಗಿ ಎಲ್ಲರೂ ಕೂಡ ಸಹಕಾರ ಕೊಡ್ತಾರೆ ಅನ್ನುವಂಥ ಒಂದು ಶಿಫಾರಸು. ಇಲ್ಲ ಅವ್ರಿಗೆ ಬೇಡ ಅಂತಂದರೆ ಅರವಿಂದ್ ಬೆಲ್ಲದವರು, ಯುವ ನಾಯಕರು, ನೀವು ಕೇಳುವಂಥ ಅರ್ಹತೆ ಎಲ್ಲರ ಕೂಡ ಇರುವಂಥವ್ರು, ಅವ್ರನ್ನಾದರೂ ಮಾಡಿ ಅನ್ನುವಂಥದ್ದು. ಈಗ ಬಿ ಜೆ ಪಿ ಒಂದು ರೀತಿಯಲ್ಲಿ OBC ವಿಚಾರವನ್ನು ಪಿಚ್ ಮಾಡ್ತಾ ಇದೆ. ಹಾಗಾಗಿ ಇಲ್ಲ ಅಂದರೆ ನೀವು OBC ಕ್ಯಾಟಗರಿಯಿಂದ ಸುನೀಲ್ ಕುಮಾರ್ ಇದ್ದಾರೆ, ಅವರು ಕೂಡ ಪಕ್ಷ ಸಂಘಟನೆಗೆ ಹೆಸರು ಮಾಡಿರೋರು, ಸಂಘಟನಾ ಚಾತುರ್ಯ ಇರೋರು, ಅವ್ರನ್ನಾದರೂ ಮಾಡಿ ಅನ್ನುವಂತಹ 3 ಹೆಸರನ್ನು ಇಟ್ಟಿದೆ. ಹೈಕಮಾಂಡ್ ಯಾರ ಹೆಸರನ್ನ ಆಯ್ಕೆ ಮಾಡಿಕೊಳ್ಳುತ್ತೆ ಅಥವಾ ಈ ಯಾರ ಹೆಸರನ್ನು ಕೂಡ ಆಯ್ಕೆ ಮಾಡಿಕೊಳ್ಳದೆ ವಿಜೇಂದ್ರಗೆ ಮಣೆ ಹಾಕುತ್ತೆ ಅಂತ ಕಾದು ನೋಡಬೇಕು. ಒಟ್ಟಾರೆಯಾಗಿ ಒಂದು ಕಡೆ ಭಿನ್ನಮತೀಯರು ಮತ್ತು ತಟಸ್ಥರ ಬೇಡಿಕೆ ಮಾತ್ರ ತುಂಬ ಸ್ಟ್ರಾಂಗ್ ಆಗಿದೆ. ಶತಾಯಗತ ವಿಜೇಂದ್ರ ಬದಲಾವಣೆ ಆಗಲೇಬೇಕನ್ನುವಂಥ ಪಟ್ಟ ನೀಡಿದ್ದಾರೆ. ಹಾಗಾಗಿ ಎಷ್ಟು ಮಟ್ಟಿಗೆ ಎಲ್ಲವನ್ನು ಕೂಡ ಸರಿದೂಗಿಸ್ಕೊಂಡು ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಭಾರಿ ದೊಡ್ಡ ಕುತೂಹಲ. ಮಮತಾ, ಧನ್ಯವಾದ ಮಸೂದ್. ತಮ್ಮ ಮಾಹಿತಿಗಾಗಿ. ಒಟ್ಟಿನಲ್ಲಿ ಕುತೂಹಲ ಇದೆ, ಭಿನ್ನರು ತಟಸ್ಥರ ಹೇಳಿಕೆಗಳಿಗೆ ಎಷ್ಟರ ಮಟ್ಟಿಗೆ ಸೊಪ್ಪು ಹಾಕುತ್ತೆ ಬಿಜೆಪಿ ಹೈಕಮಾಂಡ್ ಅಂತ. ಇಲ್ಲಿ ತನಕ ಗಣನೆಗೆ ತೆಗೆದುಕೊಂಡಿಲ್ಲ. ಅವ್ರ ಸಾಮರ್ಥ್ಯದ ಬಗ್ಗೆ ಬಿಜೆಪಿ ಹೈಕಮಾಂಡ್ಗೆ ಡೌಟ್ ಇದ್ದಂಗಿದೆ.